ಸ್ವಸ್ತಿ ಶ್ರೀ ಜಗದ್ಗುರು ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರ ಶುಭಾಶೀರ್ವಾದದೊಂದಿಗೆ ಬಡಗ ಬಸದಿ ರಥೋತ್ಸವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡುಬಿದಿರೆಯ ಜೈನ ಮಠದಲ್ಲಿ ಜರುಗಿತು. ಪರಮಪೂಜ್ಯ ಭರತಭೂಷಣ ಡಾಕ್ಟರ್ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಉತ್ಸವ ಮಾಡುವುದರ ಉದ್ದೇಶ ಕೇವಲ ತಮಟೆ ಬಡಿದು ಶಬ್ದ ಮಾಡುವುದಲ್ಲ, ಬದಲಾಗಿ ನಮ್ಮಲ್ಲಿ ಇರತಕ್ಕಂಥ ಮಸ್ತಿಷ್ಕದಲ್ಲಿ ಇರತಕ್ಕಂಥ ಜ್ಞಾನಾಂಕುರವನ್ನು ಬಡಿದೆಬ್ಬಿಸುವಂತಹ ಕೆಲಸ ಈ ಉತ್ಸವಗಳಲ್ಲಿ ಆಗಬೇಕು. ಜಾತ್ರೆಗಳಲ್ಲಿ ನೀವು ಎಷ್ಟೇ ದೊಡ್ಡ ಕಾರ್ಯಕ್ರಮ ಮಾಡಿ, ಆದರೆ ಅಲ್ಲಿ ಜ್ಞಾನಾಮೃತದ ಭೋಜನ ಮಾಡಿಸಿ, ಇಲ್ಲದಿದ್ದರೆ ಜಾತ್ರೆ ವ್ಯರ್ಥ. ಸಮೋಸರಣದ ಪ್ರತೀಕವಾಗಿರ್ತಕ್ಕಂಥ ರಥ ಮಾಡ್ತೇವೆ ನಾವು. ರಥೋತ್ಸವಕ್ಕೆ ಸ್ವಾಮೀಜಿಯವರ ಒಂದು ಪ್ರವಚನ ಅಂತ ಇಡಬೇಕು. ನಂತರ ಕಾರ್ಯಕ್ರಮಕ್ಕೆ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ ನ ಚೇರ್ಮನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಪ್ರವರ್ತಕರಾದ ಲಾಲ್ ಗೋಯಲ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. Today we are celebrating this. As you know, this Rathotsav is basically a chariot which is to be celebrated whenever there is a auspicious occasion, and today is that auspicious occasion. That's why we are celebrating with Rathotsav. Our Swamiji of Murubidri, I can only say about him that he is very generous and very knowledgeable. Wherever he goes, people loves him. I have seen him not only here, even in USA, in London, in Brussels, apart from India, in different parts of India. ಈ ಸಂದರ್ಭ ಶಾಸಕ ಉಮಾನಾಥ್ ಕೋಟ್ಯಾನ್, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಜಗದೀಶ್ ಅಧಿಕಾರಿ, ರಜನಿ ಗೋಯಲ್, ಚಂದ್ರಶೇಖರ್, ದಿನೇಶ್ ಕುಮಾರ್, ಸುದೇಶ್ ಮತ್ತಿತರರು ಉಪಸ್ಥಿತರಿದ್ದರು.